ನೀವು ಇಷ್ಟಪಟ್ಟಂತ ವ್ಯಕ್ತಿಗೆ ಪ್ರಪೋಸ್ ಮಾಡಬೇಕಾದ್ರೆ ಈ 5 ವಿಚಾರಗಳು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ರು ಮನಸ್ಸು ಗೆಲ್ಲಬೇಕು ಅಂತ ಹೇಳಿದ್ರೆ ಸೊ ನಿಮ್ಗೆ ಈ 5 ವಿಚಾರಗಳು ತುಂಬಾ ಮುಖ್ಯ ಇರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಸ್ನೇಹಿತರೆ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಮಾತಾಡುವಾಗ ಪದಗಳ ಬಳಕೆ ಬಗ್ಗೆ ಎಚ್ಚರ ಇರಲಿ. ನೋಡಿ, ಮಾತು ಮನೆ ಕೆಡಿಸ್ತು ಅಂತ ಒಂದು ಗಾದೆ ಇದೆ. ಅದೇ ಮಾತು ಮನಸ್ಸಲ್ಲಿ ಜಾಗನು ಕೂಡ ಕೊಡಿಸುತ್ತಂತೆ. ಸೊ ನೀವು ಬಳಸುವಂತ ಪದಗಳು ಹೇಗಿರ್ಬೇಕಂದ್ರೆ ಮುತ್ತಿನ ತರ ಇರಬೇಕು. ಅಂದ್ರೆ ಮುತ್ತು ಕೊಡೋ ತರ ಇರ್ಬೇಕು ಪದಗಳು. ಯಾಕಪ್ಪ ಅನ್ನೋದಕ್ಕೂ ಏನಲ್ಲಿ ಅನ್ನೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಯಾಕಪ್ಪ ಅಂದ್ರೆ ಪ್ರೀತಿಯಿಂದ ಮಾತಾಡಿದ ತಕ್ಷಣ ಯಾರೋ ನಮ್ಗೆ ರೆಸ್ಪಾನ್ಸ್ ಮಾಡೋ ತರ, ಏನಲ್ಲಿ ಅಂದಾಗ ಜಗಳಕ್ಕೆ ಬರೋ ತರ ಇರುತ್ತೆ. ಡಿಫ್ರೆನ್ಸ್ ನೋಡಿ, ಅಲ್ಲೇ ಗೊತ್ತಾಗತ್ತೆ ನಿಮ್ಗೆ. ನೀವು ಬಳಸುವಂತ ಮಾತೇನಿದೆಯಲ್ಲ ಅವ್ರ ಹೃದಯ ಮುಟ್ಟೋ ತರ ಇರ್ಬೇಕು. ಆ ತರ ಮಾತಾಡೋದನ್ನ ಕಲೀರಿ. ಗೊತ್ತಿಲ್ಲ ಅಂದ್ರೂ ಕೂಡ ಇರೋದೇ ಹಾಗೆ ಹೊರಟಾಗಿ ಮಾತಾಡ್ತೀನಿ ಅಂದ್ರೆ ಎಲ್ಲೊಂದ್ ಕಡೆ ತಪ್ಪಾಗತ್ತೆ. ಹಾಗೆ ಮಾತಾಡ್ಬಿಡಿ. ಆ ಸಿಚುವೇಶನ್ಗೆ ಪದಗಳ ಬಳಕೆ ಗೊತ್ತಿರಲಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮಾತಲ್ಲಿ ಕಾನ್ಫಿಡೆನ್ಸ್ ಇರಲಿ. ನೋಡಿ, ನೀವು ಏನೋ ಗೆಲ್ಲಕ್ಕೆ ಅಂತ ಏನು ಹೋಗ್ತೀವಿ ಅಥವಾ ಏನೋ ಯುದ್ಧ ಮಾಡಕ್ ಹೋದಾಗ ನಾವೇ ಕಾನ್ಫಿಡೆನ್ಸ್ ಆಗಿರ್ತೀವಿ, ಅದೇ ತರ ಇಲ್ಲೂ ಕೂಡ ಅಷ್ಟೇ. ಇನ್ನೊಬ್ಬರ ಮನಸ್ಸನ್ನ ಗೆಲ್ಲಕ್ ಹೊಟ್ಟಿದ್ರಿ, ಸೊ ಕಾನ್ಫಿಡೆನ್ಸ್ ಆಗಿ ಮಾತಾಡೋದನ್ನ ಕಲೀರಿ. ಅಂಡ್ ನಿಮ್ಮನ್ನ ಒಪ್ಕೊಂಡು ನಿಮ್ ಲೈಫಿಗೆ ಅವ್ರು ಬರ್ಬೇಕಂದ್ರೆ ನೀವು ಕಾನ್ಫಿಡೆನ್ಸ್ ಆಗಿರ್ಬೇಕು ಅವ್ರ ವಿಚಾರದಲ್ಲಿ, ಆ ಪ್ರೀತಿ ವಿಚಾರದಲ್ಲಿ. ಅವಾಗ ನಿಮ್ಮನ್ನ ಅವ್ರು ಒಪ್ಕೊಳಕ್ ಇಷ್ಟಪಡ್ತಾರೆ. ಸೊ ಮಾತಲ್ಲಿ ಕಾನ್ಫಿಡೆನ್ಸ್ ಇರಲಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಇರುವಂತ ವಿಚಾರ ಹೇಳಿ. ನಿಮ್ಮ ಬಗ್ಗೆ ಇರುವಂತ ವಿಚಾರ ಅಂದ್ರೆ ಏನು? ನೀವೆಷ್ಟು ಸ್ಯಾಲರಿ ತಗೊಳ್ತೀರಿ, ನಿಮ್ ಕಾಸ್ಟ್ ಏನು, ನಿಮ್ಮ ವಯಸ್ಸೇನು, ನಿಮಗೇನ್ ಇಷ್ಟ, ಅಂಡ್ ನಿಮ್ಮ ಡ್ರೀಮ್ ಏನು, ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ತಂದೆ ತಾಯಿ ಏನು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿ. ನೀವು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಬಿಕಾಸ್ ಏನಂತ ಹೇಳಿದ್ರೆ ಇರುವಂತ ವಿಚಾರ ಹೇಳಿದೆ ನೀವು ಮದ್ವೆ ಆದ್ರೆ ನಾಳೆ ದಿನ ಅವ್ರಿಗೂ ಉಸಿರುಗಟ್ಟು ಏನೇನೋ ನಿಮ್ಮ ಮೇಲೆ ಆಸೆ ಇಟ್ಕೊಂಡಿರ್ತಾರೆ, ಒಂದು ಇಮ್ಯಾಜಿನರಿ ಎಮೋಷನ್ಸ್ ಕಟ್ಕೊಂಡಿರ್ತಾರೆ. ನಾಳೆ ದಿನ ಅವ್ರ ಲೈಫ್ ಹಾಳು ಮಾಡ್ದಂಗೆ ಇರುತ್ತೆ. ಸೊ ಆ ಕಾರಣಕ್ಕೆ ಯಾರ ಲೈಫ್ ಹಾಳು ಮಾಡಬೇಡಿ. ಸೊ ಏನಿದೆಯೋ ಅದನ್ನ ಪ್ರಾಕ್ಟಿಸ್ ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ. ನೀವು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೋಬೇಕಂತ ಏನಿಲ್ಲ. ಅವ್ರದೇ ಆದ ಒಂದು ಥಾಟ್ ಪ್ರೊಸೆಸ್ ಅಂಡ್ ಅವ್ರದೇ ಆದ ಇಷ್ಟ ಅದೆಲ್ಲ ಇರುತ್ತೆ. ಸೊ ಇರುವಂತ ವಿಚಾರ ಹೇಳಿ ಅವ್ರ ಮನ್ಸನ್ನ ಗೆಲ್ಲೋಕ್ ಟ್ರೈ ಮಾಡಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಪ್ಕೊಳ್ಳಿ ಅಂತ ಹೇಳಿ ಸುಳ್ಳು ಹೇಳಿ ನಂಬಿಸ್ಬಿಡ್ಬೇಡಿ. ಎಷ್ಟೋ ಜನ ಏನ್ ಮಾಡ್ತಾರೆ, ಒಪ್ಕೊಳ್ಳಿ ಅಂತ ಹೇಳಿ ನನ್ನ ಹತ್ರ ಕಾರ್ ಇದೆ, 4 ಮನೆ ಬಾಡಿಗೆ ಬರುತ್ತೆ, ನನ್ಗೆ ಕಡಿಮೆ ಏಜ್ ಇದೆ ಅಂದ್ರೆ ಡೇಟ್ ಆಫ್ ಬರ್ತ್ ಸುಳ್ಳು ಹೇಳುವಂಥದ್ದು, ತಂದೆ ತಾಯಿನೇ ಇಲ್ಲ ಅಂತ ಹೇಳೋದು, ಏನೇನೋ ಹೇಳ್ತಾರೆ. ಸೊ ಅದೆಲ್ಲ ಮಾಡೋದ್ರಿಂದ ನಾಳೆ ದಿನ ಸತ್ಯ ಗೊತ್ತಾಗೇ ಆಗತ್ತೆ. ನೀವು ಸತ್ಯ ಗೊತ್ತಾಗಲ್ಲ ಅನ್ಕೋಬೇಡಿ. ಹಬ್ಬ ಆದ್ರೆ ಮದ್ವೆ ಆಗದಂತ ನಿಮ್ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ಗೊತ್ತಾಗಲ್ವಾ ನಿಮ್ ಸತ್ಯ? ಗೊತ್ತಾದ್ಮೇಲೆ ಆ ಬದುಕಲ್ಲಿ ಪ್ರೀತಿ ಖುಷಿಯಿಂದ ಇರೋಕ್ ಸಾಧ್ಯನಾ? ಮದ್ವೆ ಆಗಿದ್ರ ಉದ್ದೇಶ ಏನು? ಖುಷಿಯಾಗಿ ಬಾಳ್ಬೇಕು ಅಂತ. ಒಬ್ರಿಗೊಬ್ರು ಪ್ರೀತಿ ಮಾಡೋ ಉದ್ದೇಶ ಏನು? ಖುಷಿಯಾಗಿರ್ಬೇಕಂತ. ಸುಳ್ಳು ಹೇಳ್ಬಿಟ್ಟು ನೀವು ಅದನ್ನ ಪಡ್ಕೊಳಕ್ ಹೋದ್ರೆ ಅದು ಕ್ಷಣಿಕ ನಿಮಗೆ ಖುಷಿ ಕೊಡ್ಬೋದು, ಸುಖ ಕೊಡ್ಬೋದು. ಆಮೇಲೆ ಜೀವನ ಪರ್ಯಂತ ಅವ್ರ ದೃಷ್ಟಿನಲ್ಲಿ ಕೆಟ್ಟವರಾಗ್ತೀರಿ. ಕೆಟ್ಟವರಾಗಿ ಗೆಲ್ಲೋದು ಬೇಡ, ಒಳ್ಳೆಯವರಾಗಿ ಗೆಲ್ಲಿ. ಅವ್ರ ಮನ್ಸನ್ನಾಗ್ಲಿ ಅವ್ರ ಪ್ರೀತಿನಾಗ್ಲಿ. ಅದಕ್ಕೆ ನೀವು ಅವ್ರನ್ನ ಒಪ್ಕೊಳ್ಳಿ ಅಂತ ಏನು ಸುಳ್ಳು ಹೇಳ್ಬೇಡಿ. ಇರೋ ಫ್ಯಾಕ್ಟ್ ಮಾತಾಡಿ. ನೀವೇನಿದ್ರೆ ಅದನ್ನ ಹೇಳಿ. ಒಪ್ಕೊಳ್ಳೋದು ಬಿಡೋದು ಅವ್ರ ಬಿಟ್ಟು ವಿಚಾರ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಅವ್ರಿಗೂ ಟೈಮ್ ಕೊಡಿ. ನಿಮ್ ಪ್ರೀತಿ ಬಗ್ಗೆ ಯೋಚನೆ ಮಾಡೋಕೆ ಟೈಮ್ ಕೊಡಿ. ಅಂಡ್ ಅವಸರ ಪಡೋ ತರ ನೀವು ಫೋರ್ಸ್ ಮಾಡ್ಬಿಡ್ಬೇಡಿ. ಬಿಕಾಸ್ ಪ್ರೀತಿ ನಿಮ್ ತರ ಈಗ ನೀವು ನಿಮ್ ಸೈಡ್ ಅಲ್ಲಿ ಏನ್ ಯೋಚನೆ ಮಾಡ್ತೀರಿ, ಅವರು ಅವ್ರ ಸೈಡ್ ಇಂದ ಯೋಚನೆ ಮಾಡಿ ಅವ್ರಿಗೆ ಇಷ್ಟಪಟ್ಟು ಅವ್ರು ಬರೋ ತರ ಇರ್ಲಿ. ದಟ್ ಇಸ್ ದ ಟ್ರೂ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬಲವಂತಕ್ಕೆ ಬಂದ್ರೆ ನಿಮ್ ಇಷ್ಟಂಗೆ ಇರಕ್ ಸಾಧ್ಯನೇ ಇಲ್ಲ. ಓಕೆ, ಅದನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಈ 5 ಪಾಯಿಂಟ್ಸ್ ಅಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಈ ಒಂದು ವಿಡಿಯೋ ಎಲ್ಲಾ ಲವರ್ಸ್ ಗಳಿಗೂ ಶೇರ್ ಆಗ್ಬೇಕು. ಶೇರ್ ಮಾಡಿ ಸ್ಟೇಟಸ್ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.